ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಈ ಜಯಂತಿ ಅಂದ್ರೆ ಸುಮ್ನೆನಾ? ಅಯ್ಯೋ ಎಂತ ದಡ್ಡಿ ನಾನು. ಅವ್ರೇನ್ ಒದ್ದಾಡ್ಕೊಂಡ್ ಬಟ್ಟೆ ಹೋಗಿತಾರ? ಟಕ್ಕಂತ ವಾಷಿಂಗ್ ಮಿಷಿನ್ ಸ್ವಿಚ್ ಹಾಕಿದ್ರೆ ಮುಗೀತು, ಏನೂ ಕಷ್ಟ ಆಗಲ್ಲ. ಇದ್ರ ಜೊತೆ ಅಷ್ಟೊಂದ್ ಬಟ್ಟೆನ ಒಗ್ದು ಹಾಕಿದ್ರು ಅನ್ನೋ ಗರಿ ಅವ್ರ ತಲೆಗಿರತ್ತೆ. ನನ್ ಹೊಟ್ಟೆ ಉರಿ ಹೆಚ್ಚಾಗತ್ತೆ. ಇದಕ್ಕೇನಾದ್ರೂ ಮಾಡ್ಲೇಬೇಕು. ಬಾ ಮೆತ್ತಿಗೆ. ಕಾಲಿಗೆ ಪೇನ್ ಬಾಮ್ ಹಚ್ತೀನಿ, ಆಗ ನೋವು ಕಡಿಮೆ ಆಗತ್ತೆ. ಇವತ್ತು ಇಡೀ ದಿನ ನೀನ್ ರೆಸ್ಟ್ ತಗೋ, ಸರಿನಾ? ಅಕ್ಕ ಏನೂ ಪರವಾಗಿಲ್ಲ, ಕಾಲ್ ಸರಿ ಹೋಯ್ತು. ನಾನ್ ಹೋಗ್ತೀನಿ, ನೀವ್ ಹೋಗಿ ಅಕ್ಕ. ಅಣ್ಣ, ಕಾಲ್ ನೋವು ಅಂತಿದ್ದೆ? ಇಲ್ಲ, ಅದು ಬಿದ್ದಾಗ ತುಂಬಾ ನೋವಾಯ್ತು. ಈಗ 4 ಹೆಜ್ಜೆ ನಡೆದ್ನಲ್ಲ, ಸರಿ ಹೋಯ್ತು. ನಾನ್ ರೂಮ್ಗೆ ಹೋಗ್ತೀನಿ, ನೀವ್ ಹೋಗಿ ಅಕ್ಕ. ಸರಿ, ಏನಾದ್ರೂ ಬೇಕಿದ್ರೆ ಕರಿ. ಅಪ್ಪ, ಈಗ ನನಗ್ ಸಮಾಧಾನ ಆಯ್ತು. ಅಕ್ಕ ತಂಗಿ ಇಬ್ರು ಕೈ ಮುರಿದೋಗೋರ್ಗೂ ಬಟ್ಟೆ ಒಗಿತಾರೆ. ಅದನ್ನ ನೋಡಿ ನಾನ್ ತೃಪ್ತಿ ಪಡ್ತೀನಿ. ಇಲ್ಲ, ನೆನ್ನೆ ಒಂದಿನ ರಾತ್ರಿ ನವೀನ್ ಮನೆ ಉಳ್ಕೊಂಡ್ವಿ. ಮುಂದೇನೂ ಇಲ್ಲೇ ಉಳ್ಕೊಳ್ಳೋ ಸರ್ ಬರಕ್ಕಿಲ್ಲ. ನಮ್ಮ ದಾರಿ ನಾವು ನೋಡ್ಕೋಬೇಕು. ಪರವಾಗಿಲ್ಲ ಅಂಕಲ್, ನೀವೆಲ್ರೂ ನಮ್ಮನೇಲೆ ಉಳ್ಕೊಳ್ಳಿ. ಬೇಡಪ್ಪ ನವೀನ, ಒಂದಿನ ರಾತ್ರಿ ಉಳ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಲ್ಲ ನೀನು, ತುಂಬ ಉಪಕಾರ ಮಾಡಿಬಿಟ್ಟೆ ನೀನು. ಏ ಭುಜಂಗ, ನಮ್ಮನೆ ಐತೆ ಕಣ್ಲಾ, ಬಂದ್ರಲ್ಲ ಎಲ್ಲ ಹೋಗುವ. ಇಲ್ಲ, ನಾನು ಬರೋಕ್ಕಿಲ್ಲ. ಹೇ ಯಾಕ್ಲಾ? ನಾನು ಅಷ್ಟೊಂದು ಹೊರ್ಗನವನಾಗ್ಬಿಟ್ನಾ? ಮನೆ ಮಠ ಇಲ್ಲದೆ ಎಲ್ಲಿಗೆ ಅಂತ ಹೋಗ್ತೀಯಾ? ಸುಮ್ಮನೆ ಬಾ ನನ್ನ ಜೊತೆ. ಹೇ ಬಂದ್ರವಾ? ಹೇ ಸುಧಾಕರ, ಇವ್ರನಾಗೆ ಪ್ರಾಣ ಸ್ನೇಹಿತ ಅಂತ ಇರೋ ನೀನೊಬ್ನೇ. ಈ ಸಂಬಂಧನ ಆಳ ಹೋಗ್ಬಾರ್ದು ಅಲ್ವಾ? ಯಾವಾಗಲೂ ಹಿಂಗೆ ಇರಬೇಕು. ಒಬ್ರಿಗೊಬ್ರು ಭಾರ ಅಂತ ಆಗ್ಬಾರ್ದು ಕಣೋ. ಎಲ್ಲಿದ್ರು ಹೆಂಗಿದ್ರು ದೂರ ಇದ್ರು ಪ್ರೀತಿ ಸ್ನೇಹ ಹಂಗೆ ಉಳ್ಕೋಬೇಕಲ್ವಾ? ಅಲ್ಲ ಭುಜಂಗ, ಬಲವಂತ ಮಾಡ್ಬೇಡ. ಹಂಗಾದ್ರೀಗ ಎಲ್ಲಿಗೆ ಅಂತ ಹೋಗದ್ರಿ? ಉಳ್ಕೊಳಕ್ಕೆ ಒಂಚೂರು ಬೇಕೇ ಬೇಕಲ್ವಾ? ಅಣ್ಣಯ್ಯ, ಇದೇ ಊರಾಗೆ ಯಾವ್ದಾದ್ರು ಬಾಡಿಗೆ ಮನೆಗೆ ಹೋಗುವ ಅಲ್ವಾ? ಏನಮ್ಮ ನೀನು? ಇವರಾಗೆ ಬಾಡಿಗೆ ಮನೆಗಿರತ್ತ? ಇವರ ಹುಲಿ ಬದುಕ್ತವ್ ನಾನು. ಕುರಿಯಂಗಿರಕ್ಕಾಗಿಲ್ಲ ನನ್ನ ಕೈಲಿ. ಹೇಳಿ ಬೇಡ, ನನಗೆ ಬೇಡ ಹೇಳಿ. ಮನೆ ಮಠ ಕಳ್ಕೊಂಡು ಊರ್ನಾರಿಗೆ ಮುಖ ತೋರಿಸೋ ಶಕ್ತಿ ನನಗಿಲ್ಲ. ಅವೆಲ್ಲ ಪ್ಯಾಟಿಗೆ ಹೊಂಟ್ಬಿಡೋಣ. ಪ್ಯಾಟೆಗ? ಅಲ್ಲ ಅಣ್ಣಯ್ಯ, ಇಲ್ಲಾದ್ರೆ ಯಾರನ್ನಾದ್ರೂ ಸಹಾಯ ಕೇಳ್ಬೋದು. ಇಲ್ಲಿ ನಮ್ಮವರು ತಮ್ಮವರು ಹೋಗ್ತಾವ್ರೆ. ಪ್ಯಾಟೆಗೆ ಹೋದ್ರೆ ಎಲ್ರೂ ಹೊಸಬ್ರು, ಯಾರು ನಮಗ್ ಸಹಾಯ ಮಾಡ್ತಾರೆ? ಹೊಸಬರ ಮುಂದೆ ಕೈ ಚಾಚಬಹುದು, ಗೊತ್ತಿರೋರ ಮುಂದೆ ಕೈ ಚಾಚಕ್ಕಾಗಿಲ್ಲ ಕಡಪ. ಕೈ ಚಾಚ್ಬಿಟ್ರೆ ಜನ ನೋಡ್ಕೊಂಡು ಆಡ್ಕೊಂಡು ನಕ್ಕು ಬಿಡ್ತಾರೆ.
ಇದೆಲ್ಲ ಬೇಕಿತ್ತ ಅಂತ ಅಂಗಿಸ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಬದುಕಕ್ಕಾಗಿಲ್ಲ ಕಣವ ನನಗೆ. ಬೆಂಗಳೂರಿಗೆ ಹೋಗ್ಬಿಡ ನಾನು ಹೇಳ್ರಿ, ಅಲ್ಲೇ ನನ್ನ ಕೆಲಸ ಹೊಂಚ್ಕೊಂಡು ಹೊಸ ಬದುಕು ಕಟ್ಕೊಳ್ಳೋ. ಭುಜಂಗ, ಇದೇ ನೀನ್ ಕೊನೆ ನಿರ್ಧಾರ ಅನ್ನೋದಾದ್ರೆ ನಂದು ಒಂದು ಮಾತು ನೀನು ಒಪ್ಕೋಬೇಕು. ಹೇಳಪ್ಪ. ನೋಡು, ಬೆಂಗಳೂರಿಗೆ ಹೋಗೋದೇ ನಿನ್ನ ಆಟ ಆದರೆ ನನ್ಗೆ ಅಲ್ಲಿ ಗೊತ್ತಿರೋರೊಬ್ಬರವರೇ, ಅವ್ರಿಗೆ ಫೋನ್ ಮಾಡಿರ್ತೀನಿ. ನೀನು ಹೋದ ತಕ್ಷಣ ನೀನು ಇರಾಕೆ ಕಡಿಮೆ ಬೆಲೆಗೆ ಸಿಗೋ ಒಂದು ಚಿಕ್ಕ ಮನೆ, ದುಡಿಮೆಗೆ ಒಂದು ಕೆಲಸನ ನೋಡಿ ಅಂತ ಹೇಳಿರ್ತೀನಿ. ಅವ್ರು ನಿನಗೆ ಸಹಾಯ ಮಾಡ್ತಾರೆ. ಇದನ್ನು ಬೇಡ ಅನ್ಬಿಡ್ಬೇಡ ಕಣ್ಲ. ನಿನ್ ಗೆಳೆಯಾಗಿ ಇಷ್ಟಾರು ಸಹಾಯ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲ. ಹಲೋ, ಹೇ, ಹೇಗಿದ್ಯಾ? ನಮ್ಮನೆ ಹತ್ರನಾ? ಬಾರ ಮನೆಗೆ. ಮತ್ತೆ ನಂದನ್ ಅವ್ರೆ, ಒಂದು ನಿಮಿಷ. ಓ ಸರಿ, ಹಾಗಾದ್ರೆ ನಾನೇ ಬರ್ತೀನಿ ಬಿಡು. ಓಕೆ, ಹಾಂ ಹೇಳು. ಯಾಕೆ ನನ್ನ ಇಷ್ಟು ಪ್ರೀತಿ ಮಾಡ್ತೀರಾ? ಯಾಕೆ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತೀರಾ? ಯಾಕೆ ನನ್ನ ಮೇಲೆ ಇಷ್ಟೊಂದು ಒಳ್ಳೆತನ ತೋರಿಸ್ತಿದ್ದೀರಾ? ದಯವಿಟ್ಟು ನಂದನ್ ಅವ್ರೆ, ನನ್ನ ಜೊತೆ ಹಿಂಗೆಲ್ಲ ನಡ್ಕೋಬೇಡಿ. ನನಗೆ ನೀವು ಮಾಡೋ ಇಂಥ ಕೆಲ್ಸದಿಂದ ಉಸಿರು ಕಟ್ತೈತೆ, ಸಂಕೋಚದಿಂದ ಸಾಯಂಗಾಗ್ತೈತೆ. ದಯವಿಟ್ಟು ನಂದನ್ ಅವ್ರೆ, ಹಿಂಗೆ ಮಾಡಬೇಡಿ. ಪದ್ಮಿನಿ, ಏನಾಯ್ತು ಈಗ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾನು ಏನು ಮಾಡಿದೆ ಈಗ? ಒಂದ ಎರಡ ಎಷ್ಟು ಅಂತ ಹೇಳಿ ನಂದನ್ ಅವ್ರೆ? ಇಲ್ಲಿವರೆಗೂ ನನಗೋಸ್ಕರ ನೀವು ಏನೇನ್ ಮಾಡಿಲ್ಲ. ಒಂದ್ ಮಾತ್ ಮದ್ವೆ ನಿಲ್ಸಿ ಅಂತ ಹೇಳಿದಕ್ಕೆ ಎಲ್ಲಾ ತಪ್ಪುನು ನಿಮ್ಮ ಮೇಲೆ ಹಾಕೊಂಡು ಮದ್ವೆ ನಿಲ್ಸಕ್ ಹೊರಟ್ರಿ. ಅಪ್ಪ ಇನ್ ಸಾಲಿದ ವಿಚಾರಕ್ಕೆ ನೊಂದ್ಕೊಂಡಿದ್ಕೆ ಮೊದಲನೇ ರಾತ್ರಿ ನನ್ನ ಹತ್ರನೂ ಬರ್ಲಿಲ್ಲ. ಆಮೇಲೆ ನನಗ್ ಸಂಕೋಚ ಅಂತ ನೀನೇ ನನ್ನ ಹತ್ರ ಬರೋವರೆಗೂ ನಾನು ಕಾಯ್ತೀನಿ ಅಂದ್ಬಿಟ್ರಿ. ಈಗ ಬಟ್ಟೆ ಒಗ್ದು ಕೈ ನೋವು ಹೊಂದಿದ್ದಕ್ಕೆ ಹೊಸ ವಾಷಿಂಗ್ ಮಿಷಿನ್ನ ನಿಂತ ಕಾಲಲ್ಲೇ ತರಿಸ್ಬಿಟ್ರಿ. ನಿಮ್ಗೆ ನನ್ನ ಮೇಲೆ ಕೋಪನೇ ಬರಲ್ವಾ ನಂದನ್ ಅವ್ರೆ? ಯಾರಿಗಾದ್ರೂ ಇಷ್ಟೊಂದು ಒಳ್ಳೆತನ, ಇಷ್ಟೊಂದು ತಾಳ್ಮೆ ಇರಕ್ ಸಾಧ್ಯನಾ? ಇಷ್ಟೊಂದು ದೇವ್ರಾಗ್ಬೇಡಿ ನಂದನ್ ಅವ್ರೆ, ಪ್ಲೀಸ್. ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿ ಅಲ್ಲ, ನಿಮ್ಮ ಈ ಪ್ರೀತಿಗೆ ಯೋಗ್ಯಳಾದಳು ಅಲ್ವೇ ಅಲ್ಲ ನಂದನ್ ಅವ್ರೆ. ಪದ್ಮಿನಿ, ಅಳ್ತಿದ್ಯಾ? ಅಲ್ಲ, ಯಾಕೆ ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ಯಾ? ಇಷ್ಟಕ್ಕೂ ನಾನು ಏನೇ ಮಾಡಿದ್ರು ನನ್ನ ಹೆಂಡ್ತಿಗೆ ತಾನೆ. ನೀನು ನನ್ನ ಹೆಂಡ್ತಿ, ನಾನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಹೆಂಡ್ತಿ. ನಾನು ತುಂಬ ಪ್ರೀತಿಸೋ ಜೀವ ನೀನು. ನಿನಗೋಸ್ಕರ ಬರೀ ಇಷ್ಟೇ ಅಲ್ಲ, ಏನು ಬೇಕಾದರೂ ಮಾಡ್ತೀನಿ ನಾನು. ಜೀವ ಬೇಕಾದರೂ ಕೊಡ್ತೀನಿ ನನ್ನ ಹೆಂಡತಿಗೋಸ್ಕರ. ಅಂಥದ್ರಲ್ಲಿ ಇದೆಲ್ಲ ಯಾವ ಲೆಕ್ಕ? ಒಂದ್ ವೇಳೆ ನಾನು ನಿಮ್ ಹೆಂಡ್ತಿನೇ ಎಂದೇ ಹೋದ್ರೆ ಆಗೇನ್ ಮಾಡ್ತೀರಾ ನಂದನ್ ಅವ್ರೆ? ಪ್ಲೀಸ್ ಪದ್ಮಿನಿ, ನಿನ್ನ ಮದುವೆ ಆಗಿದೆ, ನಾನು ಕಟ್ಟಿರೋ ತಾಳಿ ಇಲ್ಲೇ ಇದೆ ಅಂದಮೇಲೆ ನೀನು ನನ್ನ ಹೆಂಡತಿ ಆಗದೆ ಇರೋಕ್ಕೆ ಹೇಗೆ ಸಾಧ್ಯ ಹೇಳೋ? ಪದ್ಮಿನಿ ಪ್ಲೀಸ್, ಇದೊಂದ್ಸಲ ತಮಾಷೆಗೂ ಹೀಗೆಲ್ಲ ಹೇಳ್ಬೇಡ. ಒಂದು ಕ್ಷಣ ಜೀವನೇ ಹೋದಂಗೆ ಆಗ್ಬಿಟ್ಟಿತ್ತು ನನಗೆ. ಏನು ಗೊತ್ತಾ, ನಿನ್ನ ಮದುವೆ ಆದಾಗಿಂದ ಭೂಮಿ ಮೇಲೆ ಇಲ್ಲ, ನಾನು ಹಾರಾಡ್ತಾ ಇದ್ದೀನಿ. ಯಾಕೆ ಹೇಳು? ನಾನು ಇಷ್ಟಪಟ್ಟು ಹುಡುಗಿನ ಕಷ್ಟಪಟ್ಟು ಮದುವೆ ಆಗಿದ್ದೀನಿ. ನನ್ನ ತುಂಬ ತುಂಬ ಇಷ್ಟಪಡೋ ಜೀವ ನನ್ನ ಲೈಫಿಗೆ ಬಂದಾಗಿದೆ. ಈಗ ಜೀವನ ಎಷ್ಟು ಹಿತವಾಗಿದೆ ಗೊತ್ತಾ? ಒಂದು 100-200 ವರ್ಷ ಹೀಗೆ ಬದುಕ್ಬಿಡ್ಬೇಕು ಅನ್ನೋ ದುರಾಸೆ ಬರೋಷ್ಟು ಚೆನ್ನಾಗಿದೆ. ಇದರಲ್ಲಿ ಯಾವ ಅತಿಶಯೋಕ್ತಿನೂ ಇಲ್ಲ.
ಜಸ್ಟ್ ನೀನು ನನ್ನ ಹೆಂಡತಿ ಅನ್ನೋ ಒಂದು ವಿಷಯ ಸಾಕು ನಾನು ಖುಷಿಯಾಗಿರೋಕೆ. ಈ ಪ್ರೀತಿಗೆ ಕಾರಣ ಏನು ಅಂತ ಕೇಳಿದ್ರೆ ಏನು ಹೇಳಲಿ? ನಂಗೆ ಕಾರಣನೇ ಗೊತ್ತಿಲ್ಲ. ಬಟ್ ಐ ಲವ್ ಯು. ಐ ಲವ್ ಯು ಸೋ ಮಚ್. ಸಾರಿ ನಾನು ಕಾಯ್ತೀನಿ ಅಂತ ಹೇಳಿದ್ದೀನಿ, ಕಾಯ್ತೀನಿ. ಬಟ್ ನಂಗೆ ಇನ್ನೂ ಒಂದು ಅರ್ಥ ಆಗಿಲ್ಲ, ನೀನು ಯಾಕೆ ನಾನು ನೀನು ದೂರ ಇರಬೇಕು ಅಂತ ಹೇಳ್ತಿದ್ಯಾ ಅನ್ನೋದು. ಬಟ್ ಏನೋ ಒಂದು ರೀಸನ್ ಇರುತ್ತೆ, ಕಾಯ್ತೀನಿ. ನಂದನ್ನೋರೆ ನಿಮ್ಗೆ ಹೆಂಗೆ ಹೇಳಿ ನಾನು ನನ್ನ ಹೆಂಡ್ತಿ ಅಂತ ಉಸಿರಿಗೆ 10 ಸಲ ಹೇಳ್ತೀರಾ, ಆದ್ರೆ ನಾನು ನಿಮ್ಮ ಹೆಂಡ್ತಿನೇ ಅಲ್ವಲ್ಲ. ನಿಮ್ಮ ಜೊತೆ ಈ ಸುಳ್ಳಿನ ಬದುಕನ್ನ ಬದುಕೋಕ್ಕೂ ಆಗ್ತಿಲ್ಲ. ಸತ್ಯ ಹೇಳಕ್ಕೆ ಧೈರ್ಯನೂ ಸಾಲ್ತಿಲ್ಲ. ದೇವ್ರೆ, ನೀನೇ ನನ್ಗೊಂದು ದಾರಿ ತೋರಿಸ್ಬೇಕು. ಯಾರಿದು? ಹಲೋ ಹಲೋ, ಇನ್ಸ್ಪೆಕ್ಟರ್ ಮಹೇಶ್ ಮಾತಾಡ್ತಿದ್ದೀನಿ. ಆಕ್ಚುಲಿ ಈ ಕೇಸ್ ಹ್ಯಾಂಡಲ್ ಮಾಡ್ತಿದ್ದ ಇನ್ಸ್ಪೆಕ್ಟರ್ಗೆ ಟ್ರಾನ್ಸ್ಫರ್ ಆಗಿದೆ, ಹಾಗಾಗಿ ನಾನು ಈ ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಯಾವ ಕೇಸ್ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ನೀವು ಸ್ವಲ್ಪ ಸ್ಟೇಷನ್ಗೆ ಬನ್ನಿ, ಎಲ್ಲ ಇಲ್ಲೇ ನೇರವಾಗಿ ಮಾತಾಡೋಣ. ಸರ್, ಏನು ವಿಷಯ ಅಂತ ಕೇಳ್ಬೋದಾ? ಎಲ್ಲ ಫೋನಲ್ಲಿ ಯಾಕೆ, ನೀವು ಸ್ಟೇಷನ್ಗೆ ಬನ್ನಿ, ಎಲ್ಲ ಮಾತಾಡೋಣ. ಹಾಂ, ಕೆಂಗೇರಿ ಸ್ಟೇಷನ್ಗೆ ಬನ್ನಿ. ಓಕೆ, ಸರಿ ಸರ್. ಇವ್ರು ಯಾಕೆ ನನ್ನ ಸ್ಟೇಷನ್ಗೆ ಕರೀತಿದ್ದಾರೆ? ಏನು ವಿಷಯ ಇರ್ಬೋದು?